ಸೋನಂ ಅವಳ ರೂಮಲ್ಲಿ ರೆಡಿ ಆಗ್ತಿದ್ದಾಳೆ. ಅವಳ ಮಗಳ ನಾಮಕರಣ ಇವತ್ತು. ಸೋನಂಗೆ 2 ವರ್ಷದ ಮುಂದೆ ಮದ್ವೆ ಆಗಿತ್ತು. ಅವಳು ಒಂದ್ ಸ್ಕೂಲಲ್ಲಿ, ಅವಳ ಹಸ್ಬೆಂಡ್ ರಾಜೇಶ್ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಮದ್ವೆ ಆದ್ಮೇಲೆ ಒಂದ್ ಮಗುಗೆ ಜನ್ಮ ನೀಡಿದ್ಮೇಲೆ ಅವನ್ ಜೀವನದಲ್ಲಿ ತುಂಬಾ ಸಂತೋಷ ಬಂತು. ಪೂನಂ ಮತ್ತೆ ರಾಕೇಶ್ಗೆ ಹೆಣ್ಮಗು ಹುಟ್ಟಿರೋದ್ರಿಂದ ತುಂಬಾ ಸಂತೋಷವಾಗಿರ್ತಾರೆ. ಸೋನಂ ಅವರ ನಾದಿನಿ ಅವ್ರ ಅಮ್ಮ ಬಂದಿದ್ದಾರೆ ಅಂತ ಹೋಗಿ ಹೇಳ್ತಾರೆ. ಅತ್ತಿಗೆ, ನಿಮ್ಮಮ್ಮ ಬಂದಿದ್ದಾರೆ. ಸೀಮಾ, ಅವ್ರನ್ನ ಸ್ವಲ್ಪ ಒಳಗಡೆ ಕರ್ಕೊಂಬರ್ತೀಯಾ? ಅಮ್ಮ ಬಂದ್ಯಾ? ಯಾಕಮ್ಮ ಇಷ್ಟು ಲೇಟು? ಏನು ಇಲ್ಲಮ್ಮ, ನರ್ಸರಿಗೆ ಒಂದು ಹೊಸ ಆರ್ಡರ್ ಬಂತು. ಅದು ಡೆಲಿವರಿ ಮಾಡಿ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗ್ಬಿಡ್ತಮ್ಮ. ಅಮ್ಮ, ನೀನ್ ಯಾಕಮ್ಮ ಇಷ್ಟು ಕಷ್ಟ ಪಡ್ತೀಯಾ? ಸ್ವಲ್ಪ ರೆಸ್ಟ್ ತಗೋಮ್ಮ. ನೋಡಮ್ಮ, ಮಾಯಾ ಮತ್ತೆ ಪ್ರಿಯಾ ಅಕ್ಕ ಸಹ ಇನ್ನೂ ಬಂದಿಲ್ಲ. ನೋಡು, ಅನ್ಕೊಂಡ್ಯೋ ಇಲ್ವೋ, ಇಬ್ರು ಬಂದು ನಿನ್ ಮುಂದೆ ನಿಂತಿದ್ದಾರೆ. ಬಂಟಿ, ದೀಪು, ಬಾರೋ, ಬನ್ನಿ. ಅಮ್ಮಮ್ಮ ಹತ್ರ ಬಂದ್ರು, ಬನ್ನಿ ಬನ್ನಿ. ಮನೆಯವ್ರು ಎಲ್ಲಾರು ಮಗು ಹುಟ್ಟಿರೋ ಸಂತೋಷನ ಎಂಜಾಯ್ ಮಾಡ್ತಿರ್ತಾರೆ. ಸುಜಾತ ಮಗುನ ಕೈಯಲ್ಲೆತ್ಕೊಂಡು ಮುತ್ ಮಾಡ್ತಾ ಅಳ್ತಾ ಇರ್ತಾಳೆ. ಅಮ್ಮ, ಏನಾಯ್ತು? ಯಾಕಮ್ಮ ಅಳ್ತಿದ್ಯಾ? ಹೇಳಮ್ಮ. ಅರೆ ಅಮ್ಮು, ಏನಿಲ್ಲ ಕಣೋ, ಸುಮ್ನೆ ಹಂಗೆ ಏನೋ ಆನಂದ ಬಾಷ್ಪ ಬಂತು. ನೀನೇನ್ ಕಷ್ಟ ಪಡ್ಬೇಡ, ಅಳು ಬಂದ್ಬಿಡ್ತು ಅಷ್ಟೇ. ಇಲ್ಲ ಅಮ್ಮ, ಮುಂದೆ ಒಂದ್ಸಲನು ನೀವ್ ಹಿಂಗೆ ಅಳ್ತಾ ಇದ್ರಿ, ನಂಗೆ ಜ್ಞಾಪಕ ಇದೆ. ಅದಿಂಗಮ್ಮ ಸುಮ್ನೆ ಅಳು ಬರುತ್ತೆ? ಏನಾಗಿದೆ ಅಂತ ಹೇಳಿ ಅಮ್ಮ, ನಮ್ಮ ಹತ್ರ ಹೇಳ್ಕೊಳ್ಳಿ ಅಮ್ಮ. ಅಮ್ಮ, ಆ ಮೋಸಗತ್ತರ ಕತೆ ನೀನ್ ಇವತ್ತಿವ್ರಿಗೆ ಹೇಳ್ಬೇಕಾಗಿರೋದೆ ಅಮ್ಮ. ಅವಾಗಾದ್ರೂ ನಿಂಗ್ ಸ್ವಲ್ಪ ಸಮಾಧಾನ ಆಗುತ್ತೆ. ಇಲ್ಲ ಅಂದ್ರೆ ಅದನ್ನ ನಿನ್ನ ಚುಚ್ತಾನೆ ಇರುತ್ತಮ್ಮ. ಗೊತ್ತಿಲ್ಲ ಮಾಯಾ, ಮಗುನ ಕೈಯಲ್ಲಿ ಎತ್ಕೊಂಡಿದ ತಕ್ಷಣ ನಂಗೆ ಸೋನಂ ಜ್ಞಾಪಕ ಬಂತು, ಅದಕ್ಕೆ ಅಳ್ತಿದ್ದೆ. ಇದು ಯಾವತ್ತಿನ ಕತೆ ಅಂದ್ರೆ, ನಿಮ್ಮ ಅಪ್ಪ ಮತ್ತೆ ನಿಮ್ಮ ಅಜ್ಜಿ ಜೊತೆ ನಾನು ಊರಲ್ಲಿರ್ತಿದ್ದೆ. ಆ ಊರಲ್ಲಿ ನಿಮ್ಮ ಅಪ್ಪನ್ಗೆ ಯಾವೊಂದ್ ಕೆಲ್ಸಾನೂ ಸಿಕ್ತಿಲ್ಲ. ಬೆಳಗಿಂದ ರಾತ್ರಿವರೆಗೂ ತಿರುಗಾಡ್ತಿದ್ರು. ಆಗ ಮಾಯನ್ಗೆ 4 ವರ್ಷ. ಕೆಲ್ಸಕ್ಕೋಸ್ಕರ ಅವನು ದಿನಾ ಹೋಗಿ ಹುಡುಕ್ತಿದ್ದ, ಆದ್ರೆ ಅವನ್ಗೆ ಯಾವ ಕೆಲ್ಸ ಸಿಕ್ತಿರ್ಲಿಲ್ಲ. ಹಸಿವು ಬಡತನಕ್ಕೆ ನಾವು ಒಳಗಾದ ಸಮಯದಲ್ಲಿ ಪ್ರಿಯಾ ಹುಟ್ಟಿದ್ಲು ಅಂತ ನಾವು ತುಂಬಾ ಸಂತೋಷ ಪಡ್ತಿದ್ವಿ. ಆದ್ರೆ ನಿಮ್ಮ ಅಜ್ಜಿಗೆ ಅದಿಷ್ಟ ಇಲ್ಲ. ಆದ್ರೆ ಅವಳು ಯಾವಾಗ್ಲೂ ನನ್ನ ಬೈತಿದ್ಲು. ಹೆಣ್ಮಗುನ ಎತ್ತಿದ್ಯಾ ಅಂತ ಅಂತಿದ್ಲು, ಆದ್ರೆ ತಿನ್ನಕ್ ಮಾತ್ರ ಗತಿ ಇಲ್ಲ ಅಂತ ಬೈತಿದ್ಲು. ಅವಳು ಮಾತಿಂದಾನೆ ಚುಚ್ಚಿ ಚುಚ್ಚಿ ಸಾಯಿಸ್ತಿದ್ಲು. ತುಂಬಾ ಕೆಡ್ದಾಗ ಬೈತಿದ್ಲು. ಒಂದಿನ ನಿಮ್ಮಪ್ಪ ಕೆಲ್ಸದ ಮೇಲೆ ಆಚೆ ಹೋಗಿದ್ರು. ಲೈ, ಏನೇ ಮಾಡ್ತಿದ್ಯಾ? ನನ್ಗೆ ಊಟ ಆಗ್ತೀಯಾ ಇಲ್ವಾ? ಇಲ್ಲ ಹಂಗೆ ಸಾಯಿಸ್ಬಿಡ್ತೀಯಾ? ಬೆಳಗ್ಗೆ 1 ಗ್ಲಾಸ್ನ ಹಾಲು ಕೊಟ್ಟಿದ್ಯಾ ಅಷ್ಟೇ. ಇವಾಗ ನೋಡು ಎಷ್ಟು ಸಮಯ ಆಗ್ತಿದೆ, ಇನ್ನ 2 ರೊಟ್ಟಿ ಹಾಕಿಲ್ಲ ನೀನು. ಏನೇ ಮಾಡ್ತಿದ್ಯಾ? ಅತ್ತೆ, ಮನೇಲಿ ಹಿಟ್ಟಿರ್ಲಿಲ್ಲ, ಏನೋ ಕಷ್ಟಪಟ್ಟು ತಗೊಂಬರಷ್ಟೊತ್ತಿಗೆ ಸ್ವಲ್ಪ ಸಮಯ ಆಯ್ತತ್ತೆ. ಈಗ್ಲೇ ಮಾಡ್ಕೊಡ್ತೀನಿ. ನಿನಗೆ ಆಚೆ ಸುತ್ತಬೇಕು ಅಷ್ಟೇ, ಅದಕ್ಕೆ ಸುಮ್ನೆ ಏನೇನೋ ಕತೆ ಕಟ್ಬೇಡ. ನನಗೆ ನಿನ್ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತೇ. ನನಗೆ ಊಟ ಹಾಕ್ದೆ ಸಾಯಿಸ್ಬಿಡೋಣ ಅನ್ಕೋತಿದ್ಯಾ? ಅಷ್ಟು ಬೇಗ ನಾನ್ ನಿಮ್ಮನ್ನೆಲ್ಲ ಬಿಟ್ಟು ಹೋಗಲ್ಲ. ಆಗೋ ಅಮ್ಮ, ಅಶ್ವಾಗ್ತಿದೆ, ತಿನ್ನಕ್ಕೇನಾದ್ರೂ ಕೊಡ್ತೀಯಾ? ಆಯ್ತಮ್ಮ, ಬಾ, ನಿನ್ಗೂ ತಂಗಿಗೂ ಹಾಲು ಕೊಡ್ತೀನಿ. ಅರೆ ಹಾ, ಏನಮ್ಮ, ಇವ್ರ ಹಾಲಿಗೆ ಮಾತ್ರ ಕಾಸಲ್ಲಿಂದ ಬಂತು ನಿನ್ಗೆ? ದಿನ ಹಾಲು ಕೊಟ್ಟು ಎಮ್ಮೆಗಳ ತರ ತಯಾರಿ ಮಾಡು. ಹೆಂಗಿದಾರ ನೋಡು, ಏನ್ ಓದ್ತಾರ ಏನೋ ಇವುಗಳು. ಸುಜಾತಾಗೆ ಅವ್ರ ಮಕ್ಕಳನ್ನ ಇಲ್ಲ ಸುಜಾತನ ಕಂಡ್ರೆ ಇಷ್ಟಾನೇ ಆಗೋದಿಲ್ಲ. ಒಂದಿನ ಸುಜಾತ ಗಂಡ ಗೋವಿಂದ್ ಸುಜಾತ ಹತ್ರ ಹೀಗಂತಾನೆ. ಸುಜಾತ, ಅದು ಜಗನ್ ಭಾವನೊಟ್ಟಿಗೆ ಮಾತುಕತೆ ಆಯ್ತು ಪಟ್ಟಣದಲ್ಲಿ. ಅವರು ಹೇಳ್ತಿದ್ದಾರೆ ನಾವೆಲ್ಲ ಪಟ್ಟಣಕ್ಕೆ ಹೋಗ್ಬೇಕಂತೆ ಅವ್ರ ಹತ್ರ. ಅಲ್ಲಿ ಪಟ್ಟಣದಲ್ಲಿ ತುಂಬಾ ಕೆಲ್ಸ ಸಿಗ್ತದೆ. ಹಾ, ನೀನೊಂದ್ ಕೆಲ್ಸ ಮಾಡು, ನೀನ್ ಸಾಮಾನೆಲ್ಲ ನಾವು ಪಟ್ಟಣಕ್ಕೆ ಹೋಗೋಣ. ಗೋವಿಂದ್ ಅವನ ಕುಟುಂಬನ ಕರ್ಕೊಂಡು ಟೌನ್ ಬರ್ತಾನೆ. ಅಲ್ಲಿ ಸುಜಾತ, ನಾದ್ನಿ ಮತ್ತೆ ಅವ್ರ ಗಂಡ ಇದ್ರು. ಜಗನ್ ಗೋವಿಂದ್ಗೆ ಕಾಲ್ ಮಾಡಿ ಸಿಟಿಗೆ ಬರಕ್ ಹೇಳಿರ್ತಾನೆ. ಜಗನ್ ಗೋವಿಂದ್ ಅವ್ರಿಗೆ ಒಂದ್ ಮನೆ ರೆಂಟ್ಗೆ ಇಸ್ಕೊಡ್ತಾರೆ. ಜಗನ್ಗೆ ಎಲ್ಲಾ ಕೆಟ್ಟ ಅಭ್ಯಾಸ ಇತ್ತು. ದಿನ ಅವನು ಕುಡಿದೆ ಮಲಗ್ತಿರ್ಲಿಲ್ಲ. ಸಿಟಿಗ್ ಬಂದ್ಮೇಲೆ ಗೋವಿಂದ್ ಸಹ ಜಗನ್ ಜೊತೆ ಸೇರಿ ಕುಡಿಯಕ್ಕೆ ಪ್ರಾರಂಭಿಸ್ತಾನೆ. ಸುಜಾತ ಅವರ ಅತ್ತೆ ಮಗಳಾದ ಮಧು ಜೊತೆ ಸೇರಿ ದಿನ ಸುಜಾತ ಟಾರ್ಚರ್ ಮಾಡ್ತಿದ್ಲು. ಒಂದಿನ ಮಧು ಸುಜಾತ ಅವ್ರ ಮನೆಗ್ ಬರ್ತಾಳೆ. ಸುಜಾತ ಅವ್ರ ಅತ್ತೆ, ಏ ಸೋನು, ರಬಡಿ ತಿಂತೀಯಾ? ಬಾ 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 ಬಾ, ರಬಡಿ ತಗೋ, ಅಜ್ಜಿ ಹತ್ರ ಬಾ. ಅಮ್ಮ, ಇವನು ರಬಡಿ ತುಂಬಾ ಇಷ್ಟವಾಗಿ ತಿಂತಾನೆ. ರಬಡಿ ತಂದಿದ್ದು ಒಳ್ಳೇದಾಯ್ತು. ಅರೆ ಸೋನು, ಕೆಳಗಡೆ ಹಾಕ್ದೆ ತಿನ್ನು. ಅಜ್ಜಿ, ನನ್ಗೂ ರಬಡಿ ಬೇಕು. ಏನು, ನಿನಗ್ ರಬಡಿ ಬೇಕಾ? ಕೆಳಗಡೆ ಬಿದ್ದಿದೆ, ಎತ್ಕೊಂಡ್ ತಿನ್ನು. ಹೋಗು ಹೋಗು. ಅತ್ತೆ, ಕೆಳಗಡೆ ಬಿದ್ದಿರುವ ರಬಡಿನ ಮಕ್ಕಳನ್ನ ತಿನ್ನಕ್ ಹೇಳ್ತಿದ್ದೀರಾ ಯಾಕೆ? ಅಮ್ಮ ಮಾಯಾ, ಕೆಳಗಡೆ ಬಿದ್ದಿರು ತಿನ್ಬಾರ್ದು. ಬಾ, ನಿನ್ಗೆ ಬೇರೆದ್ ಕೊಡ್ತೀನಿ. ಆಗ್ಲೇ ಸುಜಾತ ಗಂಡ ಬರ್ತಾನೆ. ಸಿಟಿಯಲ್ಲಿ ಏನ್ ಕೆಲ್ಸ ಸಿಕ್ಕಿಲ್ಲ ಅಂತ ಆ ಕೋಪನ ಸುಜಾತ ಮೇಲೆ ತೆಗಿತಾನೆ. ಅಮ್ಮನ ಹತ್ರ ಹೇಗೆ ಮಾತಾಡ್ತಿದ್ಯಾ? ಹಾ, ಒಂದು ನೀನು ಇಬ್ರಿಬ್ರು ಹುಡುಗಿಯರನ್ನೆತ್ತಿದ್ದಿ, ನಾಲ ಯಾಕೆ ಮಂಡ್ಯದು? ಗೋವಿಂದ್ ಸುಜಾತನ ಹೊಡಿತಿರ್ತಾನೆ.
ಸುಜಾತ ಅಳ್ತಿರ್ತಾಳೆ. ಅತ್ತೆ ಮತ್ತೆ ನಾದ್ನಿ ಕುತ್ಕೊಂಡು ತುಂಬಾ ಮಜಾ ಮಾಡ್ತಾ ನಗ್ತಿರ್ತಾರೆ. ಮೆತ್ತಿಗೆ ದುಡ್ಡು ಅವಸರ ತುಂಬಾ ಜಾಸ್ತಿ ಆಯ್ತು. ಗೋವಿಂದ್ಗೆ ಒಂದ್ ದೊಡ್ಡ ಕಂಪನಿಯಲ್ಲಿ ಒಂದ್ ಕೆಲ್ಸ ಸಿಗುತ್ತೆ. ಅದ್ರಿಂದ ಸುಜಾತ ಸ್ವಲ್ಪ ಸಂತೋಷ ಪಡ್ತಾಳೆ. ಆಮೇಲೆ ಅವನು ದಿನ ಕುಡಿಯೋದ್ರಿಂದ ಅವನ್ ಲಿವರ್ ಹಾಳಾಗಿರುತ್ತೆ. ಅವನು ಹಾಸ್ಪಿಟಲ್ ಪಾಲಾಗ್ತಾನೆ. ಬದುಕೋದು ಕಷ್ಟ ಅಂತ ಡಾಕ್ಟರ್ಸ್ ಹೇಳಿರ್ತಾರೆ. ದೊಡ್ಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಕ್ಕೆ ಅವಳ ಹತ್ರ ದುಡ್ಡಿರ್ಲಿಲ್ಲ. ಪಾಪ ಸುಜಾತ ಏನ್ ಮಾಡ್ಬೇಕು ಅರ್ಥ ಆಗಿಲ್ಲ. ಫ್ಯಾಕ್ಟ್ರಿ ಓನರ್ ಸಹ ಅವ್ರಿಗೆ ದುಡ್ಡು ಕೊಟ್ಟು ಸಹಾಯ ಮಾಡಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಅವನು ಜಾಯ್ನ್ ಆಗಿ 1 ಮಂತ್ ಮಾತ್ರನೇ ಆಗಿತ್ತು. ಜಗನ್ ಸಹ ದುಡ್ಡಿಲ್ಲ ಅಂತ ಹೇಳ್ಬಿಡ್ತಾನೆ. ಗೋವಿಂದ್ ಅನಾರೋಗ್ಯಕ್ಕೆ ಒಳಗಾಗಿ ಸತ್ತೋಗ್ತಾನೆ. ಸುಜಾತಾಗಿ ಎಲ್ಲಿಲ್ದಿರೋರ ಕಷ್ಟ ಬಂದಿತ್ತು. ಮುಂದೆನೆ ಅವರತ್ತೆ ತುಂಬಾನೇ ಟಾರ್ಚರ್ ಮಾಡ್ತಿದ್ಲು. ಈಗ ಅದು ಸ್ವಲ್ಪ ಜಾಸ್ತಿ ಆಗಿದೆ. ಸುಜಾತಾಗ್ ಗೊತ್ತಾಗತ್ತೆ ಅವಳು ಮತ್ತೆ ಗರ್ಭವತಿ ಆಗಿದ್ದಾಳೆ ಅಂತ. ಆದ್ರೆ ಸುಜಾತ ಒಬ್ಳೆ ಹೆಂಗೆ 3 ಜನನ ಬೆಳೆಸ್ತಾಳೆ ಅಂತ ಯೋಚನೆ ಮಾಡ್ತಾಳೆ. ಅದೇ ಸಮಯದಲ್ಲಿ ಆ ಮದನ್ ಅಲ್ಲಿಗೆ ಬಂದು ಅವಳ ಹತ್ರ ತಪ್ಪಾಗಿ ನಡ್ಕೋತಾನೆ. ಅರೆ ಸುಜಾತಾದ್ಗೆ ನೀವು ನಿಮ್ಮನ್ನು ಒಬ್ಬಂಟಿ ಅಂತ ಎಣಿಸ್ಕೊಳ್ಬೇಡಿ. ಏನಾಯ್ತು, ಗೋವಿಂದ್ ಹೋದ್ರೆ ನೀವು ನನ್ನನ್ನೇ ನಿಮ್ಮ ಎಲ್ಲ ಅಂತ ಎಣಿಸ್ಕೊಳ್ಬೋದು. ನೀವೇನ್ ಮಾಡ್ತಿದ್ದೀರಾ? ನನ್ನನ್ ಬಿಡಿ, ಇಲ್ಲಿಂದ ಹೋಗಿ. ಏನ್ ನಡೀತಿದೆ ಇಲ್ಲಿ? ಅವಳು ಯಾಕೆ ಕಿರ್ಚಿದಾಳೆ? ಅಮ್ಮ, ನಾನು ಇವರತ್ರ ಹೀಗೆ ಹೇಳ್ತಾ ಇದ್ದೆ, ಯಾವ್ದಾದ್ರೂ ಅವಶ್ಯಕತೆ ಇದ್ರೆ ನಂಗೆ ಹೇಳಿ ಅಂತ. ಉಲ್ಟಾ ಇವಳು ನನ್ನನ್ನೇ ತಪ್ಪು ತಿಳ್ಕೊಂಡ್ಲು. ನಿನ್ ಗಂಡನ್ ಬೇರೆ ಸಾಯಿಸ್ಕೊಂಡೆ, ಅದು ಅಲ್ದೆ ಗರ್ಭವತಿ ಬೇರೆ. ಹಳೆಯ ತಪ್ಪಾಗಿ ನಡ್ಕೊಂಡಿರ್ಬೋದು, ಅದಕ್ ನೀನು ಹೆಂಗ್ ಕಿರ್ಚ್ತೀಯಾ? ಮಾಯಾ ಮತ್ತೆ ಪ್ರಿಯಾ ಭಯ ಪಡ್ತಾ ನಿದ್ದೆ ಎದ್ದೊಳ್ತಾರೆ. ಸುಜಾತ ಅವರಿಬ್ಬರನ್ನ ಹಪ್ಕೊಂಡು ಅಳ್ತಾಳೆ. ಅವರಿಬ್ರು ಅದನ್ನ ನೋಡಿ ಆಚೆ ಹೋಗ್ತಾರೆ. ಒಂದಿನ ಮಧು ಅವ್ರ ಅಮ್ಮ ಹತ್ರ ಈಗಂತಾಳೆ, ಅಮ್ಮ ನೋಡ್ತಿರು, ಈ ಸಲನೂ ಅವಳು ಹೆಣ್ಮಗುನೇ ಹೆತ್ತಾಳೆ. ಆಮೇಲೆ ಇನ್ನೇನಮ್ಮ, 4 ಜನ ನಮ್ ತಲೆ ಮೇಲೆ ಬಂದ್ ಕುತ್ಕೋತಾರೆ, ನಾವೇ ನೋಡ್ಕೋಬೇಕಾಗತ್ತೆ. ಅರೇ ನನ್ ಮುದ್ದು ಮಗಳೇ, ಹಂಗ್ ನಡೀದಕ್ ನಾನ್ ಯಾಕೆ ಬಿಡ್ತೀನಿ? ನೋಡ್ತಿರು, ಅವ್ರ 3 ಜನನ್ ಜೊತೆ ಹೊಟ್ಟೆಲಿರೋದನ್ನು ಸಾಯಿಸ್ತೀನಿ. ನೀನು ಏನ್ ಚಿಂತೆ ಮಾಡ್ಬೇಡ, ಅವ್ರ ಕತೆ ನಾನ್ ನೋಡ್ಕೋತೀನಿ. ಅರೆ ಅಮ್ಮ, ಹಾಗೆ ಮಾಡೋದ್ರಿಂದ ನಮ್ಗೇನ್ ಲಾಭ? ಲಾಭ ಇವಳು ಜೀವಂತ ಇರೋದ್ರಲ್ಲೇ ಇದೆ. ನಾನು ಒಬ್ಬ ಡಾಕ್ಟರ್ನ ಹತ್ರ ಮಾತಾಡಿದ್ದೇನೆ. ಹೇಗೆ ಇವಳು ಮಗು ಹೆರ್ತಾಳೋ ಅದನ್ನ ನಾವು ಲಕ್ಷಕ್ಕೆ ಮಾರೋಣ. ಹಾಗೂ ಅದ್ರ ನಂತರ ಇವರ 3 ಕತೆ ಕಥಾಂ. ಹಂಗೆ ಸುಜಾತನ ಡೆಲಿವರಿ ಡೇಟ್ ಬೇರೆ ಹತ್ರ ಬಂದಿತ್ತು. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾಳೆ. ಅವ್ರ ಅತ್ತೆ ಅವಳ ಮೇಲೆ ತುಂಬಾ ಪ್ರೀತಿ ಯಾಕೆ ತೋರಿಸಿದಾಳೆ ಅಂತ ಅರ್ಥ ಆಗ್ತಿಲ್ಲ. ಸುಜಾತ ಮಗುಗೆ ಜನ್ಮ ನೀಡ್ತಾಳೆ. ಅತ್ತೆ ಆ ಮಗುನ ತಗೊಂಡ್ ಹೋಗಿ ಮದನ್ ಹತ್ರ ಕೊಡ್ತಾಳೆ. ಮದನ್ ಆ ಮಗುನ ತಗೊಂಡ್ ಹೋಗ್ತಾನೆ. ಸ್ವಲ್ಪ ತಾದ್ಮೇಲೆ ಸುಜಾತನ್ಗೆ ಜ್ಞಾಪಕ ಬರುತ್ತೆ. ಮಾಯಾ ಮತ್ತೆ ಪ್ರಿಯಾ ಅಲ್ಲೇ ನಿಂತಿದ್ರು. ಸುಜಾತನ ಕಣ್ಣು ಮಗುನ ಹುಡುಕ್ತಿತ್ತು. ಅತ್ತೆನಾ ಈಗಂತ ಕೇಳ್ತಾಳೆ, ಅತ್ತೆ ನನ್ನ ಮಗು ಎಲ್ಲಿ? ಹಾ, ಈ ಸಲನೂ ಹೆಣ್ಮಗುನೇ ಅಮ್ಮ. ಅದು ಹುಡ್ತಾ ಸತ್ತು ಹುಟ್ಟಿದೆ. ಅದು ಒಳ್ಳೇದೇ, 3 ಜನ ನೆಂಗ್ಸಾಕ್ತಿಯ ಬಿಡು. ಅದನ್ ಕೇಳಿ ಸುಜಾತ ಅಳ್ತಾ ಇರ್ತಾಳೆ. ಅವ್ರತ್ತೆ ಜಗನ್ ಹತ್ರ ಮಾತಾಡಕ್ ಆಚೆ ಹೋಗ್ತಾರೆ. ಆಗ ಮಾಯಾ, ಅಮ್ಮ ನೀನ್ ಮಲ್ಗಿದ್ದೆ ಅಲ್ವಾ? ಅವಾಗ ಜಗನ್ ಮಾಮನೆ ಮಗು ನೆತ್ಕೊಂಡು ಹೋಗಿತ್ತು. ಏನು? ನನ್ ಮಗು ಜಗನ್ ಕೈಯಲ್ಲಿದ್ಯಾ? ಹಾಗಾದ್ರೆ ನನ್ ಮಗು ಬದುಕೆ ಇದೆ ಅನ್ಸುತ್ತೆ. ಸಿಸ್ಟರ್, ದಯವಿಟ್ಟು ಹೇಳಿ, ಏನ್ ನಡೀತು? ನೀವು ಒಂದ್ ಹೆಂಗಸೆ ಅಲ್ವಾ, ನನ್ ಕಷ್ಟ ಏನಂತ ನಿಮ್ ಚೆನ್ನಾಗ್ ಅರ್ಥ ಆಗತ್ತೆ. ಹೇಳಿ ಏನಾಯ್ತಂತ. ಸಿಸ್ಟರ್, ಯಾಕೆ ಸುಮ್ನಿದ್ದೀರಾ? ದಯವಿಟ್ಟು ಹೇಳಿ ಪ್ಲೀಸ್. ಸಿಸ್ಟರ್ ಪ್ಲೀಸ್, ಸಿಸ್ಟರ್, ನನ್ ಮಗುಗೆ ಏನಾಯ್ತಂತ ಹೇಳಿ. ನಿನ್ ಮಗು ಎಲ್ಲಿದೆ ಅಂತ ನಿನ್ ಅತ್ತೆಗ್ ಮಾತ್ರ ಗೊತ್ತಿದೆ. ಇದಕ್ಕಿಂತ ಜಾಸ್ತಿ ನನ್ ಕೈಲಿ ಏನ್ ಹೇಳಕ್ಕಾಗಲ್ಲ. ಸುಜಾತ ಏನ್ ನಡೀತೋ ತಿಳ್ಕೊಬೇಕಂತ ರೂಮಿಂದ ಆಚೆ ಓಡೋಡ್ ಬಂದ್ ನೋಡ್ತಾಳೆ. ಅವಾಗ ಅತ್ತೆ ಕೈ ತುಂಬಾ ದುಡ್ಡಿತ್ತು. ಕಿರ್ಚ್ತಾ ಈಗಂತಾಳೆ, ನನ್ ಮಗು ಎಲ್ಲಿದ್ದಾಳೆ? ಏನಾಯ್ತಂತ ಹೇಳಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಧೈರ್ಯ ಇದ್ರೆ ಪೊಲೀಸ್ ಅನ್ನು ಕರೆ, ಇನ್ನು ನಿನ್ನ ಮಗಳು ನಿಂಗೆ ಸಿಗೋದಿಲ್ಲ. ಸುಜಾತ ಅವಳ 2 ಮಕ್ಕಳನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ನಡೆದ ಎಲ್ಲಾ ವಿಷಯನೂ ಪೊಲೀಸ್ ಅವ್ರಿಗೆ ವಿವರಿಸಿ ಹೇಳ್ತಾಳೆ. ಪೊಲೀಸ್ ಅವರು ಸುಜಾತನ್ ಮನೆಗ್ ಬಂದು ದುಡ್ಡೆಲ್ಲ ಕಂಡಿಡಿತಾರೆ. ಪೊಲೀಸರನ್ನ ನೋಡಿದ ತಕ್ಷಣ ಅವರಿಬ್ರು ನಿಜ ಹೇಳ್ತಾರೆ. ಸುಜಾತನ ಮಗಳನ್ನ ಒಂದು ಧನವಂತರ ಕುಟುಂಬಕ್ಕೆ ಮಾರ್ತಾರೆ. ಸುಜಾತ ಪೊಲೀಸರ ಜೊತೆ ಅಲ್ಲಿ ಹೋಗ್ತಾಳೆ. ಸುಜಾತ ಮಗಳನ್ನ ನೋಡಿ ಅಳಕ್ ಶುರು ಮಾಡ್ತಾಳೆ. ನನ್ ಮಗುನ ನನಗ್ ಕೊಡ್ಬೇಡಿ ಸರ್, ತಗೊಳ್ಳಿ, ನಿಮ್ ದುಡ್ಡು ನೀವೇ ಇಟ್ಕೊಳ್ಳಿ, ನನ್ ಮಗುನ ಮಾತ್ರ ಕೊಡಿ ಸರ್. ಪೊಲೀಸರು ಅವ್ರ ಮಗುನ ಅವಳಗ್ ಕೊಡ್ತಾರೆ. ಅವ್ರ 3 ಜನನ ಅರೆಸ್ಟ್ ಮಾಡಿ ಜೈಲ್ಗೆ ಕರ್ಕೊಂಡು ಹೋಗ್ತಿರ್ತಾರೆ. ಈ ವಿಷಯದಲ್ಲಿ ಸಹಾಯ ಮಾಡಿದ ಡಾಕ್ಟರ್ನ ಸಹ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಸುಜಾತನಿಗೆ ಅವಳ ಮಗು ಕೈಗೆ ಸಿಗುತ್ತೆ. ಸುಜಾತನ ಟಾರ್ಚರ್ ಬೇರೆ ಮಾಡಿರ್ತಾರೆ. ಅದಕ್ಕೆ ಇವ್ರ 3 ಜನನ ಜೈಲ್ ಕರ್ಕೊಂಡು ಹೋಗ್ಬೇಕು ಅನ್ಕೋತಾರೆ. ಸುಜಾತ ಪೊಲೀಸ್ ಹತ್ರ ಈಗಂತಾಳೆ, ಇನ್ಸ್ಪೆಕ್ಟರ್ ಸರ್, ಇವ್ರನ್ನ ಬಿಡ್ಬೇಡಿ. ಅತ್ತೆ, ಇನ್ಮೇಲೆ ನಿಮ್ಗೂ ನನ್ಗೂ ಏನ್ ಸಂಬಂಧ ಇಲ್ಲ. ನಾನು ನಿಮ್ಮನ್ ಬಿಟ್ಟು ಹೋಗ್ತಿದ್ದೀನಿ. ನನ್ ಮಗಳನ್ನ ನಾನೇ ಬೆಳ್ಸ್ಕೋತೀನಿ. ಸುಜಾತ ಅವ್ರ 3 ಜನನ ಕ್ಷಮಿಸಿ ಅಲ್ಲಿಂದ ಬೇರೆ ಊರ್ಗ್ ಹೋಗ್ಬಿಡ್ತಾಳೆ. ಸುಜಾತ ಕಷ್ಟಪಡ್ತಾ ಮಕ್ಕಳನ್ನ ಬೆಳೆಸ್ತಾಳೆ.
ಇವತ್ತು ಸುಜಾತ ಅವಳದೇ ಆದ ಒಂದು ನರ್ಸರಿ ರನ್ ಮಾಡ್ತಿರ್ತಾಳೆ. ಸುಜಾತ ಕಷ್ಟದಿಂದ ಮಕ್ಕಳು ತುಂಬಾ ಚೆನ್ನಾಗಿ ಸೆಟ್ಲ್ ಆಗಿರ್ತಾರೆ. ಈ ಕಥೆನ ಮಕ್ಕಳ ಹತ್ರ ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ. ಮೂವರು ಮಕ್ಕಳು ಅವಳನ್ನ ಹಗ್ ಮಾಡ್ಕೋತಾರೆ. ಇವತ್ತು ಅವಳಿಗೆ ತುಂಬಾ ಸಂತೋಷವಾಗಿರುತ್ತೆ, ಯಾಕಂದ್ರೆ ಅವಳ ಮಕ್ಕಳು 3 ಜನ ಅವಳ ಜೊತೆ ಇರ್ತಾರೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।